ಆತ್ಮೀಯರೇ, MS ಚಾನಲ್ಗೆ ಸುಸ್ವಾಗತ. MS ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ ಐಕನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ನೋಡಿ ಆನಂದಿಸಿ. ವೇದಿಕೆಯಲ್ಲಿದ್ದಾರೆ. ಸನ್ಮಾನದ ಕ್ಷಣವನ್ನು ನೀವು ಕಣ್ತುಂಬಿಕೊಳ್ತಾ ಇದ್ದೀರಾ. ಸೌಜನ್ಯ ಕಂದಕೂರ್, ಅನಘ KS, ಸುಖದೇವ, ಈ ಮೂವರು ವಿದ್ಯಾರ್ಥಿಗಳು 625ಕ್ಕೆ 625 ಅಂಕವನ್ನ SSLC ಪರೀಕ್ಷೆಯಲ್ಲಿ ಪಡೆದಿದ್ದಾರೆ. ಅವರ ಪ್ರತಿಭೆಗೆ ಇದು ಮನ್ನಣೆ, ಪ್ರೋತ್ಸಾಹ, ಅಭಿನಂದನೆ. PUC ಪರೀಕ್ಷೆಯಲ್ಲಿ 600 ಅಂಕಗಳಿಗೂ ಕೂಡ 600 ಅಂಕಗಳನ್ನ ಪಡೆದು ವಿಶಿಷ್ಟ ಸಾಧನೆಯನ್ನ ಕೈದಿರ್ತಕ್ಕಂಥ ಅಭಿರಾಮ್ ವಿ ಭಟ್, ಯು ಉಷಾರಾಣಿ, NS ಚಿರಾಗ್, ಅಭಿಯಾನಾಜ್, ಯುವರಾಜ್. ಅಭಿರಾಮ್ ವಿ ಭಟ್ ದಕ್ಷಿಣ ಕನ್ನಡ ಜಿಲ್ಲೆಯವರು, ಯು ಉಷಾರಾಣಿ ಬಳ್ಳಾರಿಯವರು, NS ಚಿರಾಗ್ ಬೆಂಗಳೂರು ನಗರದವರು, ಬಾಹಿಯಾನಾಜ್ ಕೋಲಾರ ಜಿಲ್ಲೆಯವರು, ಯುವರಾಜ್ ವಿ ಬೆಂಗಳೂರು ನಗರ ಜಿಲ್ಲೆಯನ್ನ ಪ್ರತಿನಿಧಿಸಿ ವಿಶಿಷ್ಟ ಸಾಧನೆಯನ್ನ ಗೈದಿರತಕ್ಕಂಥ ನಮ್ಮ ಸರ್ಕಾರಿ ನೌಕರರುಗಳ ಮಕ್ಕಳುಗಳು ಅಂತೇಳಿ ಸಂದರ್ಭದಲ್ಲಿ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವು ಎಳೆಯರು ಬನದ ಹೂಗಳು ನಮ್ಮ ಮನವನ್ನು ಅರಳಿಸಿ, ನೀವು ಹಿರಿಯರು ನೀರ ನೆರವರು ನಮ್ಮ ಕೌತುಕ ಕೆರಳಿಸಿ, ದೀಪವ ಹಚ್ಚು ಚಂದದಿ ಮತ್ತೆ ಬೆಳಗುವ ಹಂದದಿ, ನಿಮ್ಮ ಜ್ಞಾನವ ಕುಡಿಯ ತಾಕಿಸಿ ನಮ್ಮ ಬಾಳನ್ನು ಬೆಳಗಿಸಿ ಅಂತೇಳಿ ನಮ್ಮ ವಿಮಾನದಲ್ಲಿ ಅವರಿಗೆ ಸನ್ಮಾನವನ್ನ ನೀಡ್ತಾ ಇದ್ದೇವೆ. ಬಂಧುಗಳೇ 625ಕ್ಕೆ 625 ಅಂಕ ಗಳಿಸಿರುವಂತ SSLC ವಿದ್ಯಾರ್ಥಿಗಳು ಸೌಜನ್ಯ ಕಂದಕೂರ್ ಬಾಗಲಕೋಟೆ ಸರ್ಕಾರಿ ಅಧಿಕಾರಿಯ ಸುಪುತ್ರಿ ಇವರಾಗಿದ್ದಾರೆ. ಅನಘ KS ಶಿವಮೊಗ್ಗ ಜಿಲ್ಲೆಯಿಂದ, ಸುಖದೇವ್ ರಾಯಚೂರು ಜಿಲ್ಲೆಯಿಂದ. ಹಾಗೆ PUCಲಿ 600ಕ್ಕೆ 600 ಅಂಕಗಳನ್ನ ಗಳಿಸಿದ್ದಾರೆ ಅಭಿರಾಮ್ ವಿ ಭಟ್ ದಕ್ಷಿಣ ಕನ್ನಡ ಜಿಲ್ಲೆ, ಯು ಶ್ರಾವಣಿ ಬಳ್ಳಾರಿ ಜಿಲ್ಲೆ, NS ಚಿರಾಗ್ ಬೆಂಗಳೂರು ನಗರ, ಬಯ್ಯನಾಜ್ ಕೋಲಾರ, ಯುವರಾಜ್ ವಿ ಬೆಂಗಳೂರು ನಗರ. ಇವರೆಲ್ಲರೂ ಕೂಡ ಸರ್ಕಾರಿ ನೌಕರರ ಮಕ್ಕಳು ಅನ್ನುವುದು ಹೆಮ್ಮೆಯ ಸಂಗತಿ. ಬರಲಿ ಭರಪೂರ ಚಪ್ಪಾಳೆ. ಮಕ್ಕಳಿಗೆ ಪ್ರೋತ್ಸಾಹ ಪೂರ್ವಕವಾಗಿ ಅಭಿನಂದನೆಯನ್ನ ಸಲ್ಲಿಸಿ ಸನ್ಮಾನವನ್ನು ನೆರವೇರಿಸಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಎಲ್ಲ ಪೂಜ್ಯರಿಗೆ ವಂದನೆಗಳು. ಈ ಕಾರ್ಯಕ್ರಮದ ರೂಪರೇಷೆಯ ಪ್ರಾಸ್ತಾವಿಕ ನುಡಿಗಳನ್ನ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಶ್ರೀಯುತ CS ಷಡಕ್ಷರಿ ಅವರು ಸರ್ಕಾರಿ ನೌಕರರುಗಳ ಮಕ್ಕಳುಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಗೌರವಿಸಬೇಕೆಂಬ ಹೆಬ್ಬಯಕೆ ಹೊಂದಿ ಸರ್ಕಾರ ನೌಕರರ ಆಶಾಕಿರಣವಾಗಿರುವ ಸರ್ಕಾರಿ ನೌಕರರ ಶ್ರೇಯೋಭಿವೃದ್ಧಿಗಾಗಿ ಅಗಲಿರಲು ದುಡಿಯುವಂತಹ ದಣಿವರಿಯದ ನಾಯಕ ಶ್ರೀಯುತ CS ಷಡಕ್ಷರಿ. ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಅಭಿಮಾನದ ಕಾರ್ಯಕ್ರಮ, ನಮ್ಮ ಅಭಿಮಾನದ ಅಭಿನಂದನೆ. ಈ ರಾಜ್ಯದ, ಈ ನಾಡಿನ ನೇತೃತ್ವವನ್ನು ವಹಿಸಿರುವಂಥ, ಈ ರಾಜ್ಯಕ್ಕೆ ಒಂದು ಹೊಸ ದಿಕ್ಕು, ಹೊಸ ಭಾಷ್ಯವನ್ನು ಬರೆಯುವಂಥ ವಿಚಾರದಲ್ಲಿ ನೇತೃತ್ವವನ್ನು ವಹಿಸಿ ಮುಖ್ಯಮಂತ್ರಿಗಳಾಗಿ ಹಾಗೆ ಉಪಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥವ್ರಿಗೆ ಗೌರವವನ್ನು ಸಲ್ಲಿಸಬೇಕಾಗಿರುವಂಥದ್ದು ನಮ್ಮ ಸಂಘದ ಬಹುದೊಡ್ಡ ಜವಾಬ್ದಾರಿ. ಆ ಜವಾಬ್ದಾರಿ ನೌಕರರು, ಅವರ ಫ್ಯಾಮಿಲಿ ಸೇರಿದಂತೆ ಇರುವಂಥ 25 ಲಕ್ಷ ಕುಟುಂಬದ ಸದಸ್ಯರ ಪರವಾಗಿ ನಮ್ಮ ಹೆಮ್ಮೆಯ, ನಮ್ಮ ಅಭಿಮಾನದ ಮುಖ್ಯಮಂತ್ರಿಗಳಿಗೆ ಇವತ್ತು ಅಭಿನಂದನೆ ಸಲ್ಲಿಸುವಂಥ ಸಂದರ್ಭ. ಈ ಅಭಿನಂದನೆ ಸಲ್ಲಿಸಬೇಕಾದಾಗ ಪರಮ ಪೂಜ್ಯ ಆದಿಚುಂಚನಗಿರಿ ಪೀಠಾಧ್ಯಕ್ಷರಾಗಿರುವಂಥ ನಿರ್ಮಲಾನಂದನಂತ ಮಹಾಸ್ವಾಮೀಜಿಗಳಲ್ಲಿ ವಿನಂತಿ ಮಾಡಿಕೊಂಡಾಗ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈ ಕಾರ್ಯಕ್ರಮದ ಗೌರವವನ್ನು ಹೆಚ್ಚಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳ ಅಭಿನಂದನಾ ಸಮಾರಂಭದಲ್ಲಿ ಪೂಜ್ಯ ಶ್ರೀಗಳು ಉಪಸ್ಥಿತರಿರಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ ಆಗಿತ್ತು. ಪೂಜ್ಯ ಶ್ರೀಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದು, ದಿವ್ಯ ಸಾನ್ನಿಧ್ಯ ವಹಿಸಿರುವುದಕ್ಕಾಗಿ ಭಕ್ತಿಪೂರ್ವಕವಾಗಿರುವಂಥ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಹಾಗೆ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಅವ್ರಿಗೆ ಕೂಡ ಈ ಸಂದರ್ಭದಲ್ಲಿ ಭಕ್ತಿಪೂರ್ವಕವಾಗಿರುವಂಥ ನಮಸ್ಕಾರಗಳು ಸಲ್ಲಿಸ್ತಾ, ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಮ್ಮ ಅಭಿನಂದನೆಯನ್ನು ಸ್ವೀಕರಿಸಲಿಕ್ಕೆ ಬಂದಿರುವಂಥ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ, ನೆಚ್ಚಿನ, ಅಭಿಮಾನದ ನಾಯಕರಾಗಿರುವಂಥ DK ಶಿವಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಕೂಡ ನನ್ನ ಅಧ್ಯಕ್ಷನಾಗಿ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ, ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಕೂಡ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಸನ್ಮಾನವನ್ನು ಸ್ವೀಕರಿಸಲಿಕ್ಕೆ ಬಂದಿರುವಂಥ, ನಮ್ಮ ಜಿಲ್ಲೆಯವರು ಆಗಿರುವಂಥ, ನಮ್ಮ ಸಂಘಟನೆ ಬಗ್ಗೆ ಅಭಿಮಾನವನ್ನು ಹೊಂದಿರುವಂಥ ಪರಮೇಶ್ವರ್ ಸಾಹೇಬ್ರವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ನಮಸ್ಕಾರಗಳೊಂದಿಗೆ ಸ್ವಾಗತವನ್ನು ಬಯಸ್ತಾ, ನಿವೃತ್ತ ನೌಕರ ಸಂಘದ ಅಧ್ಯಕ್ಷ ಭೈರಪ್ಪನವರು,
ರಮೇಶ್ ಸಂಘ ಅವರು ಸಚಿವಾಲಯ ನೌಕರ ಸಂಘದ ಅಧ್ಯಕ್ಷರು, ಹಾಗೆ ಅಮೃತ್ ರಾಜ್ ಅವರು BBMP ಅಸೋಸಿಯೇಷನ್ ಪ್ರೆಸಿಡೆಂಟ್, ಹಾಗೆ ಭಾಗವಹಿಸಿರುವಂಥ ಎಲ್ಲ ಜಿಲ್ಲೆ ತಾಲೂಕಿನ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರುವಂಥ ಪದಾಧಿಕಾರಿಗಳು, ಅಧ್ಯಕ್ಷರು, ನೌಕರ ಬಾಂಧವರಿಗೆ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷನಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಮಾಧ್ಯಮ ಮಿತ್ರರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ, ವಿಶೇಷವಾಗಿ ನಾವಿವತ್ತು DK ಶಿವಕುಮಾರ್ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಾದ್ಮೇಲೆ ಅಭಿನಂದನೆ ಸಲ್ಲಿಸಬೇಕು ಅನ್ನುವಂಥ ಯೋಚನೆಯನ್ನು ನಾವು ಮಾಡಿದ್ವಿ. ಬಹುಶಃ ಒಂದಿಷ್ಟು ವಿಳಂಬ ಆಯಿತು. 5ನೇ ತಾರೀಕು ಈ ಕಾರ್ಯಕ್ರಮವನ್ನು ನಾವು ಮಾಡಬೇಕಾಗಿತ್ತು. ಮಾನ್ಯ ಮುಖ್ಯಮಂತ್ರಿಗಳು ಡೇಟನ್ನು ಕೊಟ್ಟಿದ್ರು. ನನಗೆ ಉಭಯ ಪೂಜಾ ಶ್ರೀಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಇರಬೇಕು, ಅವರ ಸಾನ್ನಿಧ್ಯದಲ್ಲಿ ಆಗಬೇಕಂತಂದಾಗ ಆದಿಚುಂಚನಗಿರಿ ಗುರುಗಳು 11ನೇ ತಾರೀಕು ಬರ್ತಾನೆ, ಮುಖ್ಯಮಂತ್ರಿಗಳ ಟೈಮ್ ಇದೆಯಾ ಕೇಳಿದ್ರು. ಮುಖ್ಯಮಂತ್ರಿಗಳು ಕೂಡ ದಿನಾಂಕಕ್ಕೆ ಹೊಂದ್ಕೊಂಡಂತ ಕಾರಣಕ್ಕಾಗಿ ಇವತ್ತು ಈ ಕಾರ್ಯಕ್ರಮ ರಜಾ ದಿನ ಆದ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ 30-40 ಸಾವಿರ ನೌಕರು ತಾವೆಲ್ಲ ಕೂಡ ನಿಂತ್ಕೊಂಡು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ. ಈ ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ಕೂಡ ನಿಮ್ಮಿಂದ ಗೌರವ ಬಂದಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೊಟ್ಟಿಗೆ ಹೇಳ್ಕೊಳ್ತಾ, ಇವತ್ತು ನಾವೆಲ್ಲ ಸರ್ಕಾರಿ ನೌಕರರು. ಒಂದು ಕಾಲದಲ್ಲಿ 7,70,000 ಜನ ನೌಕರಿದ್ವಿ. ಅವಾಗ ರಾಜ್ಯದ ಜನಸಂಖ್ಯೆ 3 ಕೋಟಿ ಇತ್ತು. ಇವತ್ತು 7 ಕೋಟಿ ಜನಸಂಖ್ಯೆ ಇದೆ. ಕೆಲಸ ಮಾಡ್ತಾ ಇರೋರ ಸಂಖ್ಯೆ 5,25,000 ನೌಕರರು. ಇವತ್ತು 82 ಇಲಾಖೆನಲ್ಲಿ, ಸಾವಿರಾರು ಕ್ಯಾಡರ್ನಲ್ಲಿ ಹೆಣ್ಣು ಮಕ್ಕಳು, ಪುರುಷ ನೌಕರರು, ಹಲವಾರು ವೃಂದಗಳಲ್ಲಿ ಕೂಡ ಇವತ್ತು ನಾವು ಕೆಲಸವನ್ನ ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ಹೇಳ್ತಾರೆ, ಇವತ್ತು ಆಡಳಿತ ಯಂತ್ರದ ಚಕ್ರ, ಆಡಳಿತ ವ್ಯವಸ್ಥೆ ಬೆನ್ನೆಲುಬು ಯಾರು ಅಂತ ಹೇಳಿದ್ರೆ ಈ ರಾಜ್ಯದ ಸರ್ಕಾರಿ ನೌಕರು ಅಂತ ಹೇಳ್ತಾರೆ. ಬಹುಶಃ ಸರ್ಕಾರ ಮತ್ತೆ ಸಮಾಜ ಸಮುದಾಯದ ನಡುವೆ ಸೇತುವೆಯಾಗಿ ಯಾರು ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಸರ್ಕಾರಿ ನೌಕರು ಅನ್ನುವಂಥದ್ದನ್ನ ಹೇಳಿರ್ತಾರೆ. ಸರ್ಕಾರಿ ನೌಕರರು ಈ ಸರ್ಕಾರದ, ಈ ಸಮಾಜದ ಶಕ್ತಿ, ಈ ಸಮಾಜದ ಆಸ್ತಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ರಾಜ್ಯದ ಅಭಿವೃದ್ಧಿಯಲ್ಲಿ ನಿಜವಾದ ಪಾಲುದಾರರು ಯಾರು ಅಂತ ಹೇಳಿದ್ರೆ ಅದು ಕೂಡ ಸರ್ಕಾರಿ ನೌಕರು ಅನ್ನುವಂಥದ್ದನ್ನ ಹೇಳ್ತಾರೆ. ಇನ್ನು ಮುಂದುವರೆದು ಹೇಳ್ತಾರೆ, ಸರ್ಕಾರಿ ನೌಕರು ಸರ್ಕಾರ ಅಂತ ಹೇಳಿದ್ರೆ ಒಂದೇ ನಾಣ್ಯದ 2 ಮುಖಗಳಿದ್ದಂತೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಸೊ ಹಾಗಾಗಿ ಒಂದು ರಾಜ್ಯವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ರೆ ಆ ರಾಜ್ಯದ ನಿರ್ಣಯ ಆಗುವಂಥದ್ದು ಆ ರಸ್ತೆಯಿಂದನೋ ಅಥವಾ ಪ್ರಾಜೆಕ್ಟ್ ಇಂದನೋ ಅಥವಾ ಕಟ್ಟಡಗಳಿಂದ ಮಾತ್ರ ಅಲ್ಲ, ಸಮರ್ಥವಾಗಿ ಜನಪರ ಯೋಜನೆಗಳನ್ನ ಕಟ್ಟ ಕಡೆಯ ವ್ಯಕ್ತಿಗೆ ಯಾವಾಗ ತಲುಪಿಸ್ತಾರೆ ಆ ಸರ್ಕಾರ ಉತ್ತಮ ಆಡಳಿತ ಕೊಡುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಅಂತ ಒಂದು ಸಾಧ್ಯವಾಗುವ ಕೆಲಸವನ್ನ ಈ ರಾಜ್ಯದಲ್ಲಿರುವಂತ 5,25,000 ಸರ್ಕಾರಿ ನೌಕರರು ನಾವೆಲ್ಲ ಕೂಡ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ. ಒಂದು ಕಡೆ ಹೇಳ್ತಾರೆ ಸಂತೃಪ್ತ ನೌಕರರು ಸಮರ್ಥ ಆಡಳಿತ ಅಂತ ಹೇಳ್ತಾರೆ. ಸಂತೃಪ್ತ ನೌಕರರು ಸಮರ್ಥ ಆಡಳಿತ, ಸಮರ್ಥ ಆಡಳಿತ ಸಮೃದ್ಧ ಕರ್ನಾಟಕ ಅನ್ನುವಂಥ ಮಾತನ್ನ ಹೇಳ್ತಾರೆ. ಸಂತೃಪ್ತ ನೌಕರರಿಂದ ಸಮೃದ್ಧ ಕರ್ನಾಟಕವನ್ನು ನಾವು ನಿರ್ಮಾಣ ಮಾಡಬಹುದು ಅನ್ನುವಂಥ ಮಾತುಗಳನ್ನ ಬಹಳ ಕಡೆ ನಾವು ಹೇಳ್ತಾ ಇರ್ತೇವೆ. ಆದ್ರೆ ಅದಾಗ್ತಾ ಇದೆಯಾ ಇಲ್ವಾ ಅನ್ನುವಂಥ ಚರ್ಚೆಗಳು ಇವತ್ತಿನ ನಮ್ಮ ವೇದಿಕೆನಲ್ಲೂ ಕೂಡ ಆಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ, ಇವತ್ತು ನಾವೆಲ್ಲ ರಾಜ್ಯ ಸರ್ಕಾರಿ ನೌಕರರು ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿರುವಂತವ್ರು. ನಾವೆಲ್ಲ ತುಂಬಾ 100 ಎಕರೆ ಜಮೀನು ಇರುವಂತರಲ್ಲ. ನಮ್ಮ ತಂದೆ ತಾಯಿಗಳು ಸ್ಥಿತಿವಂತ ಕುಟುಂಬದಿಂದ ಹುಟ್ಟಿ ಬೆಳೆದು ಬಂದಂತರಲ್ಲ. ಒಂದು ಸಾಮಾನ್ಯ ಸರ್ವಿಸ್ ಎಕ್ಸಾಮಿನೇಷನ್, KPSC ಎಕ್ಸಾಮಿನೇಷನ್ಗಳನ್ನ ಬರೆದು ಇವತ್ತು ಸರ್ಕಾರಿ ನೌಕರರಾಗಿ ಇವತ್ತು 7 ಕೋಟಿ ನೌಕರರ ಬವಣೆಯನ್ನ ನೀಗಿಸುವಂತ ಬಹುದೊಡ್ಡ ಕೆಲಸವನ್ನ ಈ ರಾಜ್ಯದಲ್ಲಿ ಯಾರಾದ್ರೂ ಮಾಡ್ತಾ ಇದ್ದಾರೆ ಅಂದ್ರೆ ಅದು ರಾಜ್ಯ ಸರ್ಕಾರಿ ನೌಕರು ಅನ್ನುವಂಥದ್ದನ್ನ ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ನಾವು ಯಾವತ್ತೂ ಕೂಡ ಹಿಂದೆ ಬಿದ್ದಿಲ್ಲ. ಇವತ್ತು ಆಡಳಿತ ಇರ್ಬೋದು, ವ್ಯವಸ್ಥೆ ಇರ್ಬೋದು, ಹಲವಾರು ಸಂದರ್ಭಗಳಲ್ಲಿ ಈ ರಾಜ್ಯದ ಸರ್ಕಾರದ ಜೊತೆ ನಾವಿದ್ದೇವೆ. ಯಾವುದೇ ಸರ್ಕಾರಗಳಿರಲಿ ಆ ಸರ್ಕಾರದ ಭಾಗವಾಗಿ ಇವತ್ತು ನಾವು ಕೆಲಸ ಮಾಡ್ತಾ ಇದ್ದೇವೆ. ಹಿಂದೆ ಕೋವಿಡ್ ಬಂತು, ಫ್ಲಡ್ ಬಂತು, ಅರ್ಥಕ್ವೇಕ್ ಆಯಿತು, ಅದಾದ ಸಂದರ್ಭದಲ್ಲಿ ಪ್ರಕೃತಿ ವಿಕೋಪಗಳಾಗಿದೆ, ಕಾನೂನು ಸುವ್ಯವಸ್ಥೆಗಳು ಹದಗೆಟ್ಟಿದೆ. ಆ ಎಲ್ಲ ಸಂದರ್ಭಗಳಲ್ಲೂ ಕೂಡ ನಮ್ಮ ಜೀವದ ಅಂಗನ ತೊರೆದು ಈ ವ್ಯವಸ್ಥೆಯಲ್ಲಿ, ಸಮಾಜದಲ್ಲಿ ನೆಮ್ಮದಿ, ಶಾಂತಿ, ರಕ್ಷಣೆ ಕೊಡುವಂತ ಕೆಲಸವನ್ನ ಯಾರಾದ್ರೂ ಕೂಡ ಆಡಳಿತ ವ್ಯವಸ್ಥೆಯಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ಈ ರಾಜ್ಯದ ಸರ್ಕಾರಿ ನೌಕರು ಅನ್ನೋದನ್ನ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಹುಶಃ ಇಂಥ ಒಂದು ಸಂಘಟನೆಯಲ್ಲಿ ಬಹುಶಃ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿಕೊಳ್ತೇನೆ, ಇವತ್ತು ನಾವೇನಾದ್ರೂ ಕೂಡ ರಾಜ್ಯದಲ್ಲಿ ಅನೇಕ ಸಂದರ್ಭಗಳಲ್ಲಿ ಸಮಾಜಮುಖಿಯಾಗಿ, ಜನಮುಖಿಯಾಗಿ ಈ ಸರ್ಕಾರದ ಭಾಗವಾಗಿ ಕೂಡ ಕೆಲಸ ಮಾಡಿ ಸಾಕಷ್ಟು ದೇಣಿಗೆಗಳನ್ನ, ಸಾವಿರಾರು ಕೋಟಿ, ನನ್ನ ವರದಿಯ ಪ್ರಕಾರ ಇಲ್ಲಿಯವರೆಗೆ 2,000 ಕೋಟಿಗೂ ಕೂಡ ಭೈರಪ್ಪನವರಿದ್ದಾರೆ. ಅವರ ಅವಧಿಯಿಂದ ಇಲ್ಲಿಯವರೆಗೆ 2,000 ಕೋಟಿಗೂ ಹೆಚ್ಚಿನ ದೇಣಿಗೆಯನ್ನ ಸರ್ಕಾರಕ್ಕೆ ಕೊಟ್ಟಂತ ದೊಡ್ಡ ವರ್ಗ ಅಂದ್ರೆ ಈ ರಾಜ್ಯದ ಸರ್ಕಾರಿ ನೌಕರರು. ಅದು ಕೋವಿಡ್ ಇರಲಿ, ಫ್ಲಡ್ ಇರಲಿ, ಎಲ್ಲ ಸಂದರ್ಭಗಳಲ್ಲಿ. ಬಹುಶಃ ಇಂಥ ಒಂದು ಶುಭ ಸಂದರ್ಭದಲ್ಲಿ
ನಮ್ಮ ಬೇಡಿಕೆಗಳು ಕೂಡ ಸಹ ತುಂಬ ಇದೆ. ನಾನು ತುಂಬ ಬೇಡಿಕೆಗಳನ್ನು ತಮ್ಮ ಗಮನ ಕೇಳಲಿಕ್ಕೆ ಹೋಗೋದಿಲ್ಲ, ಒಂದೆರಡು ಸಂಗತಿಗಳನ್ನು ಪ್ರಸ್ತಾಪ ಮಾಡ್ತೇನೆ. ಅದಕ್ಕಿಂತ ಮುಂಚೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೂಡ ನಾವು ಭರವಸೆಗಳನ್ನು ಕೊಡಬೇಕು, ಅವ್ರಿಗೆ ಒಂದು ನಂಬಿಕೆಯನ್ನು ಹುಟ್ಟಿಸ್ಬೇಕು. ನಾವು ಹೆಂಗಿದ್ದೇವೆ, ಹೆಂಗ್ ಕೆಲಸ ಮಾಡ್ತೇವೆ, ಒತ್ತಡ ಹೆಂಗಿದೆ, ನಮ್ಮ ಸಮಸ್ಯೆ ಏನಿದೆ, ನಮ್ಮ ಕೌಟುಂಬಿಕ ಬದುಕು ಏನ್ ಸಮಸ್ಯೆಲಿದೆ, ಅದೆಲ್ಲದನ್ನು ಕೂಡ ಅವರ ಗಮನಕ್ಕೆ ತಂದು ಸುಧಾರಣೆ, ಬದಲಾವಣೆ, ಜಾಗೃತಿ ಮೂಡಿಸುವಂತ ವಿಚಾರದಲ್ಲಿ ಅವರ ಗಮನ ಸೆಳೆಯುವಂತ ಕೂಡ ಕೆಲಸವನ್ನು ಕೂಡ ನಾನಿವತ್ತು ಮಾಡ್ತೇನೆ. ಬಹುಶಃ ಅವ್ರು ಕೂಡ ಅರ್ಥ ಮಾಡ್ಕೊಳ್ತಾರೆ. ಬಹುಶಃ ಅನುಭವ ಇದೆ, ವಿಚಾರ ಇದೆ, ವಯಸ್ಸಿದೆ, ಅದೆಲ್ಲದಕ್ಕಿಂತ ಇಚ್ಛಾಶಕ್ತಿ ಇದೆ, ಅದೆಲ್ಲದಕ್ಕಿಂತ ಈ ರಾಜ್ಯದ ಸರ್ಕಾರಿ ನೌಕರರು ಕೂಡ ನನ್ನ ಕುಟುಂಬ ಅನ್ನುವಂಥ ಭಾವನೆ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿದೆ. ಯಾಕೆ ಈ ಮಾತನ್ನ ನಾನು ಹೇಳ್ತೇನೆ ಅಂತ ಹೇಳಿದ್ರೆ, ಬಹುಶಃ ನಿಮಗೆ ಗೊತ್ತಿಲ್ಲ, DK ಶಿವಕುಮಾರ್ ಪರಮೇಶ್ವರ್ ಸಾಹೇಬರು ನಾನು ಸ್ಟೂಡೆಂಟ್ ಲೈಫಲ್ಲಿ ಇದ್ದಾಗಿಂದ ನಮ್ದು ಅವ್ರದ್ದು 4-5 ಕಿಲೋಮೀಟರ್ ಊರು, ಅವ್ರು ತುಂಬ ಹತ್ರದಿಂದ ನಾನು ನೋಡಿದ್ದೇನೆ. ಆದರೆ DK ಶಿವಕುಮಾರ್ ಅವರು ನನಗೆ ಪರಿಚಯ ಇರಲಿಲ್ಲ. ನಾನು ರಾಜ್ಯದ ಅಧ್ಯಕ್ಷನಾಗಿದ್ದೆ. ಅವರು ಮೇ 2023ರಲ್ಲಿ ಉಪಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ. ನನ್ನ ಜೀವನದಲ್ಲಿ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಕ್ಯಾಬಿನೆಟ್ ಸಿದ್ದರಾಮಯ್ಯ ಸಾಹೇಬ್ರು ಅವರು ಕ್ಯಾಬಿನೆಟ್ ಮಾಡಿ ಕ್ಯಾಬಿನೆಟ್ ರೂಮಿಂದ ಆಚೆ ಬರ್ತಾರೆ. ಪ್ರೋಟೋಕಾಲ್ ಪ್ರಕಾರ ನಾನು ಹೋಗಿ ಅವ್ರಿಗೆ ಬೊಕ್ಕೆಯನ್ನು ಕೊಡಬೇಕಾಗಿರುತ್ತೆ. ಬೊಕ್ಕೆಯನ್ನು ಕೊಡ್ಲಿಕ್ಕೆ ಹಿಂಗೆ ನಿಂತ್ಕೊಳ್ತಾನೆ. DK ಶಿವಕುಮಾರ್ ಸಾಹೇಬರು ನಮಗಿಂತ ಓವರ್ ಸ್ಪೀಡ್, ಅವರು ನಡಿಬೇಕಾದ್ರೆ ತುಂಬ ಸ್ಪೀಡಲ್ಲಿ ಹಿಂಗೆ ಹೋಗ್ತಾರೆ. ನನ್ನನ್ನು ನೋಡ್ತಿದ್ದಂಗೆ ಅದೇ ಸ್ಪೀಡಲ್ಲಿ ವಾಪಸ್ ಬಂದು ಬೊಕ್ಕೆ ಇಸ್ಕೊಂಡು, ನೀನು ಅಧ್ಯಕ್ಷನಾಗಿ ಇಲ್ಲೆಲ್ಲ ಬೊಕ್ಕೆ ಕೊಡಬಾರ್ದು, ನನ್ನ ಮನೆಗೆ ಬಂದು ನೀನು ಬೊಕ್ಕೆ ಕೊಡಬೇಕು ಅನ್ನುವಂಥ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ. ನನಗೆ ಅವಾಗ ಅನ್ಸುತ್ತೆ, ಈ ರಾಜ್ಯದ ಸರ್ಕಾರಿ ನೌಕರರಿಗೆ, ಸಂಘಟನೆಯ ನಾಯಕರಿಗೆ ನಿಜವಾದ ಗೌರವ ಕೊಡುವಂತ ನಾಯಕ ಯಾರು ಅಂದ್ರೆ ನಮ್ಮ ಮುಖ್ಯಮಂತ್ರಿಗಳಾಗಿರುವಂತ DK ಶಿವಕುಮಾರ್ ಅವರು ಅನ್ನುವಂಥದ್ದು ಹೇಳಿಕ್ ಬಯಸ್ತಾನೆ. ಹಲವಾರು ಸಂದರ್ಭ ಇದನ್ನು ಸ್ಯಾಂಪಲ್ ಆಗಿ ಹೇಳ್ತಾ ಇದ್ದಾನೆ. ನಾವು ಯಾವುದೇ ಸಂದರ್ಭದಲ್ಲಿ ಹೋದ್ರು ನಮ್ಮನ್ನ ಕರೆದು ಮಾತಾಡಿಸಿ ನಮ್ಮ ಸಮಸ್ಯೆಗಳನ್ನ ಕೇಳುವಂತ ಬಹುದೊಡ್ಡ ಗೌರವ, ದೊಡ್ಡ ವ್ಯಕ್ತಿತ್ವ ಅವರಲ್ಲಿದೆ. ಬಹುಶಃ ಈ ವ್ಯಕ್ತಿತ್ವ ಬರಬೇಕು ಅಂತ ಹೇಳಿದ್ರೆ ನೆನ್ನೆ ಮೊನ್ನೆ ಹುಟ್ಟಿಲ್ಲ. ಅವರು 30 ವರ್ಷದ ಈ ಸಮಾಜದ, ರಾಜಕೀಯ ಸಮಾಜದ ಬದುಕಿನಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ. 30 ವರ್ಷಗಳಿಂದ MLA ಆಗಿದ್ದಾರೆ. ನಮ್ಮ ಸರ್ವಿಸ್ ಇನ್ನು 26 ವರ್ಷ ಆಗಿದೆ. ಅಷ್ಟರಲ್ಲೇ MLA ಆಗೋಗಿದ್ದಾರೆ. ಅವರು ಮಿನಿಸ್ಟರ್ ಆಗಿದ್ದಾರೆ, ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳಾಗಿ ನಮ್ಮೆಲ್ಲರ ನೋವನ್ನು ಕೇಳುವಂತ, ನಮ್ಮೆಲ್ಲರ ಕಣ್ಣೀರನ್ನು ಒರೆಸುವಂತ ಈ ರಾಜ್ಯದ ಅಧಿಪತಿಯಾಗಿ ಇವತ್ತು ನಮ್ಮ ಮುಂದೆ ಕೂತಿದ್ದಾರೆ ಎನ್ನುವಂಥದ್ದನ್ನ ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ಸಾಧನೆಯ ಶಿಖರವನ್ನು ಏರಬೇಕು ಅಂತ ಹೇಳಿದ್ರೆ ತಾಳ್ಮೆ ಬೇಕು, ಸಹನೆ ಬೇಕು, ಅದ್ರ ಜೊತೆ ಪರಿಶ್ರಮನೂ ಕೂಡ ಅತ್ಯಗತ್ಯವಾಗಿದೆ. ಈ ಸಾಧನೆ ಎನ್ನುವಂಥದ್ದು ಅದೃಷ್ಟದಿಂದ ಬರೋದಿಲ್ಲ, ಪರಿಶ್ರಮದ ಫಲವಾಗಿ ಈ ಸ್ಥಾನಮಾನ ಬರುತ್ತೆ ಅನ್ನೋದಕ್ಕೆ ನಿಜವಾದ ಸಾಕ್ಷಿ ನಮ್ಮ ಮುಂದೆ ಕೂತಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತ DK ಶಿವಕುಮಾರ್ ಅವರು. ತಾವು ಮುಖ್ಯಮಂತ್ರಿಗಳಾಗಿದ್ದೀರಾ, ಜನರು ನಿಮ್ಮ ಮೇಲೆ ಅಭಿಮಾನ ಇಟ್ಕೊಂಡಿದ್ದಾರೆ, ಸಮಾಜ, ಸರ್ಕಾರಿ ನೌಕರರು ನಿಮ್ಮ ಜೊತೆ ಇದ್ದಾರೆ. ನಿಮ್ಮ ಹೊಸ ನಾಯಕತ್ವದ ಬಗ್ಗೆ ನಂಬಿಕೆ ಬಂದಿದೆ, ನಿಮ್ಮ ಹೊಸ ವ್ಯಕ್ತಿತ್ವದ ಬಗ್ಗೆ ಭರವಸೆ ಬಂದಿದೆ. ಈ ನಾಡಿನಲ್ಲಿ ಒಂದು ಚೈತನ್ಯಶೀಲತೆ ಮುಂದುವರಿತಾ ಇದೆ. ಜನರಲ್ಲಿ ವಿಶ್ವಾಸ ಹೆಚ್ಚಾಗತೊಡಗಿದೆ. ಸಾರ್ಥಕ ದಿನಗಳನ್ನ ಈ ಸಮಾಜ, ಈ ನಾಡು, ನಾವೆಲ್ಲರೂ ಕೂಡ ನಿಮ್ಮಿಂದ ನೋಡಬೇಕು ಅಂತೇಳಿ ಬಯಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಈ ನಾಡಿನ ಹೆಮ್ಮೆಯ ಸಮಷ್ಟಿ ಪ್ರಜ್ಞೆಯ ಜನನಾಯಕರಾಗಿ, ದಮನಿತರ, ಶೋಷಿತರ, ಹಿಂದುಳಿದ ವರ್ಗದವರ ಧ್ವನಿಯಾಗಿ ಈ ನಾಡು ಕಟ್ಟುವಂತ ವಿಚಾರದಲ್ಲಿ ಈ ರಾಜ್ಯದ 6 ಲಕ್ಷ ನೌಕರು ಕೂಡ ನಿಮ್ಮ ಹೆಜ್ಜೆಯ ಜೊತೆ ಹೆಜ್ಜೆ ಹಾಕಿ ಹೆಗಲಿಗೆ ಹೆಗಲು ಕೊಟ್ಟು ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡ್ತೇವೆ ಅನ್ನುವಂಥ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸರ್ಕಾರದ ಆಶಯದಂತೆ, ಸರ್ಕಾರಕ್ಕೆ ಗೌರವ ಬರುವಂತೆ, ದಕ್ಷತೆ, ಪ್ರಾಮಾಣಿಕತೆ, ಕ್ರಿಯಾಶೀಲತೆಯಿಂದ ಕಾರ್ಯನಿರ್ವಹಣೆ ಮಾಡುವಂತ ಪ್ರತಿಜ್ಞೆಯನ್ನ ನಾವಿವತ್ತು ಹೊಂದಿದ್ದೇವೆ. ಒಳ್ಳೆಯ ಆಡಳಿತಕ್ಕೆ ನಿಮ್ಮ ಜೊತೆ ಕೈ ಜೋಡಿಸಬೇಕಾಗಿರುವಂಥದ್ದು ನಮ್ಮೆಲ್ಲರ ಕೂಡ ಆದ್ಯ ಕರ್ತವ್ಯ ಆಗಿದೆ. ಆಡಳಿತದಲ್ಲಿ ಸಾಕಷ್ಟು ಸುಧಾರಣೆಗಳಾಗಬೇಕಾಗಿದೆ. ಆಡಳಿತದಲ್ಲಿ ಸಾಕಷ್ಟು ಬದಲಾವಣೆಗಳಾಗಬೇಕಾಗಿದೆ. ಆಡಳಿತ ಸುಧಾರಣದ ವರದಿಗಳನ್ನು ನೋಡ್ತಾ ಇದ್ದೀರಾ, ಕೆಲವು ಅವೈಜ್ಞಾನಿಕವಾಗಿದೆ. ಆದರೆ ನಾವು ಹೇಳುವಂಥದ್ದು ಆಗ್ತಾ ಇದ್ದೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇಷ್ಟು ಭರವಸೆಯನ್ನು ನಾವು ಕೊಡ್ತಾ ಇದ್ದೇವೆ. ಇಡೀ ರಾಜ್ಯದ 4-5 ಲಕ್ಷ ಜನ ಯೂಟ್ಯೂಬ್ ಮೂಲಕ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ. ನಿಮ್ಮ ಹೆಜ್ಜೆಯ ಜೊತೆ ನಾವು ಕೂಡ ಹೆಜ್ಜೆ ಹಾಕ್ತೇವೆ. ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ತಮ್ಮ ಅವಧಿಯಲ್ಲಿ ಶಾಶ್ವತವಾಗಿ ಇತಿಹಾಸದ ಪುಟಗಳಲ್ಲಿ ಸೇರುವಂತ ದಿನಗಳಲ್ಲಿ ತಮ್ಮ ಆಡಳಿತ ಹೊಸ ಚೈತನ್ಯವನ್ನು ಮೂಡಲಿ ಎನ್ನುವಂತ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ತಮಗೆ ನಾಡಿನ ಮೂಲಕವಾಗಿ ಕೂಡ ನಾವು ಕೋರ್ಲಿಕ್ಕೆ ಬಯಸ್ತೇವೆ.
ಹಾಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಕೂಡ ಇದ್ದಾರೆ. ಅವರು ಕೂಡ ಕಳೆದ 35 ವರ್ಷಗಳಿಂದ ಈ ನಾಡಿನಲ್ಲಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಾಮಾನ್ಯ ಶಾಸಕರಾಗಿ ನಮ್ಮ ತುಮಕೂರು ಭಾಗದಲ್ಲಿ ಸಾಕಷ್ಟು ಆಸ್ಪತ್ರೆಗಳಿರ್ಬೋದು, ಶಾಲೆ ಕಾಲೇಜುಗಳನ್ನು ತೆರೆದ್ರ ಮೂಲಕ ಬಡ ವಿದ್ಯಾರ್ಥಿಗಳ ಬದುಕಿನ ಜೊತೆ ಅವರ ಅವಕಾಶಗಳನ್ನು ಕೂಡ ಕೊಟ್ಟಿರೋದನ್ನು ನಾವ್ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸಂದರ್ಭದಲ್ಲಿ ಹೋದಾಗಲೂ ಕೂಡ ನಮ್ಮ ನೌಕರ ಪರವಾಗಿ ನಮ್ಮ ನಾಯಕರು ಹೆಮ್ಮೆಯಿಂದ ನಮ್ಮನ್ನು ಸ್ವಾಗತಿಸ್ತಾರೆ, ಗೌರವಿಸ್ತಾರೆ. ನಮ್ಮೆಲ್ಲ ಸಮಸ್ಯೆಗಳ ಜೊತೆ ಕೂಡ ಅವರಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವರು ಕೂಡ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇರುವಂಥದ್ದು ತುಂಬಾ ಸಂತೋಷ ತಂದಿದೆ. ನಿಮ್ಮಿಬ್ಬರ ನಾಯಕರ ನೇತೃತ್ವದಲ್ಲಿ ಖಂಡಿತ ನಮ್ಮ 2 ಡಿಮ್ಯಾಂಡ್ ಅಷ್ಟೇ ಸರ್. ನಾವು ತುಂಬಾ ಡಿಮ್ಯಾಂಡ್ ನಿಮ್ಗೆ ಹೇಳೋದಿಲ್ಲ. ಬಹುಶಃ ಡಾಕ್ಟರ್ ಜಿ. ಪರಮೇಶ್ವರ್ ಅವರು NPS OPS ಮಾಡುವಂತ ಮ್ಯಾನಿಫೆಸ್ಟೋ ಕಮಿಟಿಯ NPS OPS ಮಾಡುವಂತ ವಿಷಯವನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ವಿಷಯವನ್ನ KPCC ಅಧ್ಯಕ್ಷರಾಗಿರುವಂತ ಡಿ.ಕೆ. ಶಿವಕುಮಾರ್ ಅವರಲ್ಲಿ ಮ್ಯಾನಿಫೆಸ್ಟೋ ಚೇರ್ಮನ್ ಆಗಿದ್ದಾರೆ ಯಾರು? ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಅನ್ನುವಂಥದ್ದನ್ನ ನಾವ್ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರು ಒಂದು ಮಾತನ್ನ ಹೇಳಿದ್ರು, 2,93,000 ಜನ NPS ನೌಕರರಿದ್ದಾರೆ. ಅವರ ಬದುಕು ಸಂಕಷ್ಟದಲ್ಲಿದೆ, ಅವ್ರಿಗೆ ಒಂದು ನ್ಯಾಯವನ್ನ ಕೊಡಬೇಕು ಅನ್ನುವಂಥ ವಿಚಾರವನ್ನ ಅವರ ಗಮನಕ್ಕೆ ಬಂದಾಗ ಆ ವಿಷಯವನ್ನು ಅವರು ಹೇಳಿದ್ದಾರೆ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ NPS OPS ಮಾಡ್ತೇವೆ ಎನ್ನುವಂತ ಒಂದು ಮಾತನ್ನ ಅವರು ಕೂಡ ಅವರು ಹೇಳಿದ್ದಾರೆ. ಸೊ ಖಂಡಿತ ಆ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ವಿಷಯವನ್ನ ಗಮನಕ್ಕೆ ತರ್ತೇನೆ. ಈ ರಾಜ್ಯದಲ್ಲಿ ತುಂಬಾ ಜನ ಇಲ್ಲ, 2,93,000 ಜನ ಇದ್ದಾರೆ. 5-6 ರಾಜ್ಯಗಳಲ್ಲಿ OPS ಜಾರಿಗೆ ತಂದುಬಿಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ 5 ಜನ ಅಧಿಕಾರಿಗಳ ಸಮಿತಿಯನ್ನ ರಚನೆ ಮಾಡಿದ್ರು. ಇದೇ ವೇದಿಕೆಯಲ್ಲಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು ಸಿದ್ದರಾಮಯ್ಯನವರು. ಆ ಸಮಿತಿ ಈಗಾಗಲೇ ವರದಿಯನ್ನ ಸಿದ್ಧಪಡಿಸಿದೆ. ಆ ವರದಿಯನ್ನ ತಾವು ಸ್ವೀಕಾರವನ್ನು ಮಾಡಿ ಅದನ್ನು ಅಂಗೀಕರಿಸುವ ಹಂತಕ್ಕೆ ಇವತ್ತು ಬಂದಿದೆ. ಆ ತೀರ್ಮಾನದ ಪ್ರಕಟಣೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾಡಿದ್ರೆ ಈ ರಾಜ್ಯದ 6 ಲಕ್ಷ ನೌಕರರು ಕೂಡ ತಮ್ಮ ಫೋಟೋವನ್ನ ಮನೇಲಿ ಹಾಕೊಳ್ತಾರೆ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ, ಬಹುಶಃ ಗೋವಿಂದೇಗೌಡರು ಇದ್ರು ಶಿಕ್ಷಣ ಸಚಿವರು, ಮುಖ್ಯಮಂತ್ರಿಗಳು ಯಾರಾದ್ರೂ ಇದ್ರೆ ಅದು ಡಿ.ಕೆ. ಶಿವಕುಮಾರ್ ಅವರ ಕಾಲದಲ್ಲಿ ಅದಾಗಬೇಕು ಕೂಡ ನಾವು ಮಾಡೋರಿದ್ದೇವೆ. ಇದು ನಮ್ಮ ಭವಿಷ್ಯದ, ನಮ್ಮ ಬದುಕಿನ ಪ್ರಶ್ನೆ ಆಗಿದೆ ಅನ್ನುವಂಥ ಮಾಹಿತಿಯನ್ನ ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಮೊನ್ನೆ ರಿಟೈರ್ಡ್ ಆದ್ರು, 1,500 ರೂಪಾಯಿ ಪೆನ್ಷನ್ ಬರ್ತಾ ಇದೆ. ಇನ್ನೊಬ್ರನ್ನ ಕೇಳಿದೆ 2,000 ಪೆನ್ಷನ್ ಬರ್ತಿದೆ. ಇನ್ನೊಬ್ರಿಗೆ ಒಂದೇ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ, ಒಬ್ರು ಗ್ರಾಮ ಪಂಚಾಯತ್ ಸೆಕ್ರೆಟರಿ. ತುಂಬಾ ನೋವಿನಲ್ಲಿದೆ. ನಾನೊಬ್ಬ ನಿವೃತ್ತ ನೌಕರನಾಗಿ ಕೂಲಿ ಕೆಲಸ ಮಾಡುವಂತ ಹಂತಕ್ಕೆ ವ್ಯವಸ್ಥೆ ಹೋಗಿದೆ. 7 ರಾಜ್ಯಗಳಲ್ಲಿ ಇದಾಗಿದೆ. ಇದ್ರ ಬಗ್ಗೆ ಕೂಡ ತಾವು ಮಾಡಬೇಕು ಅನ್ನುವಂತ ಒಂದು ಪ್ರಾರ್ಥನೆಯನ್ನ ಈ ಸಂದರ್ಭದಲ್ಲಿ ತಮ್ಮೊಟ್ಟಿಗೆ ಕೇಳ್ಕೊಳ್ತಾ, ಖಾಲಿ ಹುದ್ದೆಗಳ ಭರ್ತಿ ಮಾಡುವಂತ ವಿಚಾರದಲ್ಲಿ ಈಗಾಗಲೇ ತಾವು ತೀರ್ಮಾನವನ್ನ ತೆಗೆದುಕೊಂಡಿದ್ದೀರಾ. ಸುಮಾರು 60-70 ಸಾವಿರ ಜನ ನೌಕರ ನೇಮಕಾತಿಗೆ ಗಡುವು ಕೂಡ ಕೊಟ್ಟಿದ್ದೀರಾ. ಈ ರಾಜ್ಯದ ನೌಕರರು ನಿಮ್ಮ ವಿಚಾರಕ್ಕೆ ನಾವು ಬೆಂಬಲವನ್ನು ಕೊಟ್ಟಿದ್ದೇವೆ. ಇದು ನಿಜವಾಗ್ಲೂ ಕೂಡ ಯುವ ಶಕ್ತಿಯನ್ನ ಈ ವ್ಯವಸ್ಥೆಗೆ ತರುವಂತ ಒಳ್ಳೆ ಕಾರ್ಯವನ್ನ ಮಾಡಿದ್ದೀರಾ. ನಿಮಗೆ ನಾವು ಅಭಿನಂದನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತೇವೆ. ಹಾಗೆ ಸೆಂಟ್ರಲ್ ಪೇ ಕಮಿಷನ್ ಕೂಡ ಬರೋದಿದೆ, ಅದ್ರ ಬಗ್ಗೆನೂ ಕೂಡ ನಾವು ಗಮನ ಸೆಳೀತೇವೆ. ಈ ಸೆಂಟ್ರಲ್ ಪೇ ಕಮಿಷನ್ ರಿಪೋರ್ಟ್ ಈಗಾಗಲೇ ಸಿದ್ಧಗೊಂಡಿದೆ. ರಾಜ್ಯದಲ್ಲೂ ಕೂಡ 22 ರಾಜ್ಯದಲ್ಲಿ ಕೇಂದ್ರ ಮಾದರಿಯ ವೇತನ ಇದೆ. ದುರ್ದೈವ ಕರ್ನಾಟಕದಲ್ಲಿ ಇಷ್ಟು ವರ್ಷ ಆಗ್ಲಿಲ್ಲ ಸರ್. ಹತ್ತಿರದಿಂದ ನೋಡ್ತೇವೆ. NPS OPS ಆಗೋದು, ಸೆಂಟ್ರಲ್ ಪೇ ಕಮಿಷನ್ ಆಗುವಂತ ವಿಚಾರದಲ್ಲಿ ನಿಮ್ಮ ಸಹಕಾರವನ್ನು ನಾವು ನಿರೀಕ್ಷೆ ಮಾಡ್ತೇವೆ ಅನ್ನುವಂತ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿಮ್ಮೆಲ್ಲರ ಪರವಾಗಿ ಈ 2 ಮನವಿಯನ್ನು ಕೂಡ ನಾನು ಅವ್ರಿಗೆ ಅರ್ಪಣೆ ಮಾಡ್ತೇನೆ. ನಾನು ಬೇರೆ ಚರ್ಚೆಗಳನ್ನ, ಬೇರೆ ವಿಷಯಗಳನ್ನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ಸಮಯ ಇಲ್ಲ. ಸಾಹೇಬರು ಕೂಡ ಮುಂದಿನ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಈ ವಿಷಯಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತೇವೆ. ಆಡಳಿತ ಸುಧಾರಣೆ ವಿಚಾರದಲ್ಲಿ ನಿಮ್ಮ ಜೊತೆ ನಮ್ಮ ಸಲಹೆಗಳು ಕೂಡ ಇದೆ ಸರ್. ದಯಮಾಡಿ ಅದನ್ನು ಸ್ವೀಕರಿಸಿ ಅದ್ರ ಬಗ್ಗೆ ಕೂಡ ಗಮನವನ್ನು ಹರಿಸಬೇಕು ಅಂತ ಹೇಳಿ, ನಮ್ಮ ನಿವೃತ್ತ ನೌಕರರು ಕೂಡ ಸರ್ ಈ ರಾಜ್ಯದಲ್ಲಿ 4,70,000 ಜನ ಇದ್ದಾರೆ. ಅವ್ರಿಗೆ ಕೂಡ ಸಂಧ್ಯಾ ಕಿರಣ ಅನ್ನುವಂತ ಒಂದು ಯೋಜನೆ ಇದೆ ಸರ್. ಅದೀಗಾಗಲೇ ಕ್ಯಾಬಿನೆಟ್ ಅಂತ ಬಂದಿದೆ. ಅದು ಕೂಡ ತಮ್ಮ ಕಾಲದಲ್ಲಿ ಆಗಬೇಕು ಅನ್ನೋದು ಭೈರಪ್ಪನವರ ಆಶೆ ಆಗಿದೆ. ಸೊ ಆ ಫ್ಯಾಮಿಲಿ ಕೂಡ ನಿಮ್ಮ ಜೊತೆ ಇರ್ತದೆ. ಅವರು ನಾವೆಲ್ಲ ಸೇರಿದ್ರೆ 12ರಿಂದ 13 ಲಕ್ಷ ಫ್ಯಾಮಿಲಿ ಇಂಟು 4 ಜನ ಅಂತ ಹೇಳಿದ್ರೆ 60-70 ಲಕ್ಷ ಇರುವಂತ ಒಂದು ದೊಡ್ಡ ಕುಟುಂಬ ಈ ರಾಜ್ಯದ ನೌಕರ ಕುಟುಂಬ ಸರ್. ದಯಮಾಡಿ ನಮ್ಮ ಬಗ್ಗೆ ವಿಶೇಷವಾದ ಅಭಿಮಾನ, ಪ್ರೀತಿ ಉಪಮುಖ್ಯಮಂತ್ರಿಗಳು ಇಡಬೇಕು ಅನ್ನುವಂತ ಒಂದು ಪ್ರಾರ್ಥನೆಯನ್ನ ನಿಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆ ಮೂಲಕ ಹೇಳೋದ್ರ ಮೂಲಕ ನಾನು ಮಾತಾಡ್ತಾ ಈ ಮನವಿಯನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅರ್ಪಣೆ ಮಾಡ್ತೇನೆ. ಧನ್ಯವಾದಗಳು. ಸನ್ಮಾನ್ಯ ಮುಖ್ಯಮಂತ್ರಿಗಳ ಪರಿಭಾವಿಸಿದ್ದಾರೆ.
ಅವರ ವೇಗ, ಅವರ ವ್ಯಕ್ತಿತ್ವದ ಬಗ್ಗೆ ನಮಗೆ ಅಪಾರ ಭರವಸೆ ಇದೆ. ಹೀಗೆ ಹಲವು ಮಹತ್ವದ ಮಾತುಗಳನ್ನು ವ್ಯಕ್ತಪಡಿಸಿದ್ದಾರೆ ಶ್ರೀ ಸಿ.ಎಸ್. ಷಡಾಕ್ಷರಿ ಅವರು. ಇದೀಗ NPS, OPS, ಕೇಂದ್ರ ಮಾದರಿ ವೇತನ, ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ KAS ಈ ಎಲ್ಲದರ ಕುರಿತಾದ ಮನವಿಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ್ದಾರೆ ಶ್ರೀ ಸಿ.ಎಸ್. ಷಡಾಕ್ಷರಿ ಅವರು. ನಿಮ್ಮೆಲ್ಲರ ಪರವಾಗಿ MS ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಕೆಳಗೆ ಕಾಣುವ ಬೆಲ್ ಐಕಾನ್ ಒತ್ತಿ ಎಲ್ಲಾ ವಿಡಿಯೋಗಳನ್ನು ನೋಡಿ ಆನಂದಿಸಿ.